ವೀಕ್ಷಕರೇ, ಅಬಕಾರಿ ನೀತಿಯಲ್ಲಿ ಆದಂಥ ಹಗರಣ, ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ಕೆ. ಕವಿತಾ ಇದರ ನಡುವೆ ಈ ಕೇಸ್ನಲ್ಲಿ ಸಿಬಿಐ ಆಕ್ಟ್, ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ಆಗೋಗ್ಬಿಟ್ಟಿದೆ. For business and personal promotions in Suman TV Kannada, please contact 9686376663. ನೀತಿಗಳನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಈ ಕೇಸ್ ಸಂಬಂಧ ಕೇಜ್ರಿವಾಲ್, ಆಗಿನ ದೆಹಲಿಯ ಸಿಎಂ, ಮತ್ತೆ DCM ಮನೀಶ್ ಸಿಸೋಡಿಯಾ ಅವರನ್ನ ಕೆಲವು ಕಾಲ ಜೈಲಿಗೆ ಅಟ್ಟಲಾಗತ್ತೆ. ಈ ನೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಇಟ್ಕೊಂಡು ಸಿಬಿಐ ಇವ್ರ ಮೇಲೆ ಕೇಸನ್ನ ದಾಖಲು ಮಾಡಿಕೊಳ್ಳುತ್ತೆ. ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಏನು ಕೇಂದ್ರೀಯ ತನಿಖಾ ಸಂಸ್ಥೆಗಳು ಅಂತ ಏನು ಕರಿತೀವಲ್ಲ, ಸಿಬಿಐ ಈ ಕೇಸ್ಗೆ ಎಂಟ್ರಿ ಆಗುತ್ತೆ. ಅದಾದ ನಂತರ ಅವರು ಜೈಲಿನಲ್ಲಿದ್ದಾಯಿತು, ಬೇಲ್ ಮೇಲೆ ಹೊರಗಡೆ ಬಂದಿದ್ದಾಯಿತು. ಮನೀಶ್ ಸಿಸೋಡಿಯಾ ಅಂತೂ ಸುಮಾರು ಎರಡು ವರ್ಷಗಳ ಕಾಲನೇ ಜೈಲಿನಲ್ಲಿದ್ದರು. ಇನ್ನು ಕೆ. ಕವಿತಾಗೂ ಇದಕ್ಕೂ ಏನು ಸಂಬಂಧ ಅಂತ ನೋಡಿದ್ರೆ, ಕೆ. ಕವಿತಾ ಕೂಡ ಇದರಲ್ಲಿ ಪಾಲುದಾರರು. ಅವರು ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರ ಮೇಲೂ ಕೂಡ ಆರೋಪ ಬಂತು. ಕೇಂದ್ರೀಯ ತನಿಖಾ ಸಂಸ್ಥೆಗಳು ಅಂತ ಅಂದರೆ ಸಹಜವಾಗಿ ಒಂದಿಷ್ಟು ಪುರಾವೆಗಳನ್ನು ಇಟ್ಕೊಂಡೇ ತನಿಖೆಯನ್ನು ಆರಂಭ ಮಾಡ್ತಾರೆ. ತನಿಖೆ ಆರಂಭದ ಹಾದಿಯಲ್ಲೇ ಯಾರ್ದ ಮೇಲಾರು ಆರೋಪ ಇದ್ದರೆ ಒಂದಿಷ್ಟು ಸೂಕ್ತ ದಾಖಲೆಗಳನ್ನು ಇಟ್ಕೊಂಡೇ ತನಿಖೆಗೆ ಇಳಿಬೇಕಾಗತ್ತೆ. ಆದರೆ ಈಗ ಬಂದಿರುವಂಥ ಒಂದಿಷ್ಟು ಮಾಹಿತಿಗಳ ಪ್ರಕಾರ, ಅಥವಾ ದೆಹಲಿ ಹೈಕೋರ್ಟ್ ನೀಡಿದಂಥ ಒಂದು ಕೇಸ್ ಖುಲಾಸೆ ಇದೆಯಲ್ಲ, ಅದು ತನಿಖಾ ಸಂಸ್ಥೆಗಳ ಮೇಲಿನ ಒಂದು ರೀತಿಯ ಅನುಮಾನ ಹುಟ್ಟುವಂತೆ ಮಾಡಿದೆ. ಏನಾಗಿದೆ ಹಾಗಾದರೆ? ಈ ದೆಹಲಿ ಅಬಕಾರಿ ನೀತಿಯಲ್ಲಿ ಹಗರಣ ಏನಾಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಕೆ. ಕವಿತಾ ಸೇರಿದಂತೆ 21 ಜನರ ಕೇಸನ್ನು ಖುಲಾಸೆ ಮಾಡಿ ಹಾಕಿದೆ ದೆಹಲಿಯ ಕೋರ್ಟ್, ಸಿಬಿಐ ಕೋರ್ಟ್. ಕಾರಣ ಏನು? ಅಷ್ಟೆಲ್ಲ ಆರೋಪಗಳು ಏನು ಟಿವಿಗಳಲ್ಲಿ ಸುದ್ದಿಯೇ ಸುದ್ದಿ, ಮಾಧ್ಯಮಗಳಲ್ಲಿ ಸುದ್ದಿಯೇ ಸುದ್ದಿ. ಮನೀಶ್ ಸಿಸೋಡಿಯಾ ಜೈಲಿಗೆ ಹೋದರು, ಕೇಜ್ರಿವಾಲ್ ಜೈಲಿಗೆ ಹೋದರು. ಹಿಂಗೆ ಕೇಜ್ರಿವಾಲ್ ಮೇಲೆ ಈ ರೀತಿ ಆರೋಪಗಳಿದ್ದಾವೆ ಅನ್ನೋದು. ಇನ್ನು ಕೇಜ್ರಿವಾಲ್ ಅವರ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕು. ಹೆಂಗೆ ಬಂದವರು ಕೇಜ್ರಿವಾಲ್ ರಾಜಕಾರಣಕ್ಕೆ ಅಂತ. ಅಣ್ಣಾ ಹಜಾರೆ ಅವರು ಒಂದು ಹೋರಾಟವನ್ನು ಆರಂಭ ಮಾಡ್ತಾರೆ. ಭ್ರಷ್ಟಾಚಾರದ ವಿರುದ್ಧವಾದ ಹೋರಾಟ ಅದು. ಅಂದರೆ ಲೋಕ್ಪಾಲ್ ಬಿಲ್ ಮತ್ತು ಅದ್ರ ಬಗ್ಗೆ ಎಲ್ಲ ಭಾಳ ಚರ್ಚೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಲೋಕ್ಪಾಲ್ ಬಿಲ್ಲನ್ನು ಜಾರಿಗೆ ತರಬೇಕು. ಸೊ ₹1 ಕೂಡ ಭ್ರಷ್ಟಾಚಾರ ಆಗದೇ ಇರುವಂತೆ ನೋಡ್ಕೋಬೇಕು ಅನ್ನೋದು ಅಣ್ಣಾ ಹಜಾರೆಯವರ ಒಂದು ಹೋರಾಟದ ರೂಪುರೇಷೆ. ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮಾಡ್ತು ಅಂತಲೇ ಹೇಳ್ಬೋದು ಅಣ್ಣಾ ಹಜಾರೆಯವರ ಹೋರಾಟ. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆಯವರ ಜೊತೆ ಇದ್ದಂಥವರು ಕೇಜ್ರಿವಾಲ್. ಅದಾದ ನಂತರ AP ಪಕ್ಷವನ್ನು ಕಟ್ತಾರೆ, ಆಮ್ ಆದ್ಮಿ ಪಕ್ಷ ಅಂತ. ಭಾಳ ಸಣ್ಣ ಮಟ್ಟದಿಂದನೇ ಬೆಳೆದು ಬರ್ತಾರೆ. ಯಾಕೆಂದರೆ ಕೇಜ್ರಿವಾಲ್ ಒಬ್ಬರು IRS ಅಧಿಕಾರಿಯಾಗಿದ್ದಂಥವ್ರು ಏಕಾಏಕಿ ರಾಜಕಾರಣಕ್ಕೆ ಬರ್ತಾರೆ. ಜನ ಅವರನ್ನು ಅಭೂತಪೂರ್ವ ಮಟ್ಟದಲ್ಲಿ ಗೆಲುವನ್ನು ಕೂಡ ತಂದುಕೊಟ್ಬಿಡ್ತಾರೆ. ಹೆಸರೇ ಇಲ್ದಿದ್ದಂಥ ಪಕ್ಷ ಒಂದು 10 ವರ್ಷದಲ್ಲಿ ಇಡೀ ದೆಹಲಿಯನ್ನು ಆಕ್ರಮಿಸ್ಕೊಂಡು ಬಿಡುತ್ತೆ. ಅದಾದ ನಂತರ ಸುಮಾರು 10 ವರ್ಷಗಳ ಕಾಲ ಕೇಜ್ರಿವಾಲ್ ದೆಹಲಿಯನ್ನು ಆಳ್ತಾರೆ. ಹೇಳಿಕೇಳಿ ದೆಹಲಿ ಕೇಂದ್ರಾಡಳಿತ ಪ್ರದೇಶ, ನಿಮಗೆ ಗೊತ್ತಾ ಇದೆ. ಅಂಥ ಕೇಂದ್ರಾಡಳಿತ ಪ್ರದೇಶದ ಅಧಿಕಾರವನ್ನು ಕೇಜ್ರಿವಾಲ್ ಹಿಡಿತಾರೆ. ಸೊ ಇತ್ತೀಚೆಗೆ ಎಲೆಕ್ಷನ್ ಬರ್ತಾ ಇರುವಂಥ ಹೊತ್ತಿನಲ್ಲಿ ಕೇಜ್ರಿವಾಲ್ ಮೇಲೆ ಈ ಆರೋಪ ಬರುತ್ತೆ. ಕೇಜ್ರಿವಾಲ್ ಪಕ್ಷ ಸೋತು ಸುಣ್ಣವಾಗತ್ತೆ. ಕೇವಲ 6-7 ಸೀಟ್ಗಳನ್ನು ಕೇಜ್ರಿವಾಲ್ ಪಕ್ಷ ಪಡೆಯುತ್ತೆ. ಅಲ್ಲಿ ದೆಹಲಿಯಲ್ಲಿ BJP ಈ ಬಾರಿ ಗದ್ದುಗೆಯನ್ನು ಹಿಡಿದಿದೆ. ಇದಾದ ನಂತರ ಈಗ ಕೇಸನ್ನು ಖುಲಾಸೆ ಮಾಡಿದೆ. CBIಗೆ ಬಾಯಿ ಮನ್ನಂಗೆ ಊದಿದೆ ಕೋರ್ಟ್. ಕೇಜ್ರಿವಾಲ್ ಮೇಲೆ ಇರುವಂಥ ಆರೋಪಗಳನ್ನು ಸಾಬೀತುಪಡಿಸುವುದಕ್ಕೆ ನಿಮ್ಮಲ್ಲಿ ಯಾವುದೇ ಪುರಾವೆಗಳಿಲ್ಲ.
ಕೇಜ್ರಿವಾಲ್ ಕಳ್ಳ ಅಂತ ಹೇಳುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಅಥವಾ ಮನೀಶ್ ಸಿಸೋಡಿಯಾ ಬಗ್ಗೆ ಇರುವಂಥ ಆರೋಪಗಳಿಗೆ ಪುರಾವೆಗಳಿಲ್ಲ. ಕೇವಲ ಊಹಾಪೋಹಗಳನ್ನು ಇಟ್ಕೊಂಡು ನೀವು ಚಾರ್ಜ್ ಶೀಟನ್ನು ಸಲ್ಲಿಸಿದಿರಿ. ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದಿರಿ. ಆ ದೋಷಾರೋಪ ಪಟ್ಟಿಯನ್ನೇ ಖುಲಾಸೆ ಮಾಡಾಕೆ ಇದರಲ್ಲಿ ಯಾವುದೇ ಪೂರಕವಾದ ಅಂಶಗಳು ಅಂತಂದರೆ ಈ ಕೇಸನ್ನು ಗಟ್ಟಿ ಮಾಡೋದಕ್ಕೆ ಅಥವಾ ಕೇಸನ್ನು ಸರಿ ಅಂತ ಒಪ್ಕೊಳ್ಳೋದಕ್ಕೆ, ಹೌದು ಇದನ್ನು ಹಗರಣ ಆಗಿದೆ ಅಂತ ಒಪ್ಕೊಳ್ಳೋದಕ್ಕೆ ನಿಮ್ಮ ಬದಿ ಸರಿಯಾದ ಪುರಾವೆಗಳೇ ಇಲ್ಲ. ಕೇವಲ ಆರೋಪ ಮಾಡುವವರ ಮಾತುಗಳನ್ನು ಇಟ್ಕೊಂಡು ನೀವೀಗ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದೀರಿ. ಸೊ ಹಾಗಾಗಿ ಕೇಸನ್ನು ಖುಲಾಸೆ ಮಾಡ್ತೀನಿ ಅಂತ ಹೇಳಿದೆ. ಕೇವಲ ಕೇಜ್ರಿವಾಲ್ ಮಾತ್ರ ಅಲ್ಲ, 21 ಜನರ ವಿರುದ್ಧ ಇದ್ದಂಥ ಕೇಸ್ ಕೂಡ ಖುಲಾಸೆ ಆಗಿದೆ. ಆ 21 ಜನರ ಹೆಸರು ಕೂಡ ನನ್ನ ಬಳಿ ಇದೆ. 21 ಜನರ ಹೆಸರು ಕೂಡ ನನ್ನ ಬಳಿ ಇದೆ. ದೆಹಲಿಯ ಸಿಬಿಐ ಕೋರ್ಟ್ನ ನ್ಯಾಯಮೂರ್ತಿ ಜಿತೇಂದ್ರ ಅವರು ಈ ಕೇಸನ್ನು ಖುಲಾಸೆಗೊಳಿಸಿದ್ದಾರೆ. ಯಾರ್ಯಾರಿದ್ರು ಅಂತ ನೋಡೋದಾದರೆ ಕುಲ್ದೀಪ್ ಸಿಂಗ್, ನರೇಂದ್ರ ಸಿಂಗ್, ವಿಜಯ್ ನಾಯರ್, ಅಭಿಷೇಕ್ ಬೋಯಂಪಲ್ಲಿ, ರಾಮಚಂದ್ರ ಪಿಳೈ, ಸಮೀರ್ ಮಹೇಂದ್ರು, ಹೀಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಇವರೆಲ್ಲರ ಕೇಸ್ ಕೂಡ ಈಗ ಸದ್ಯಕ್ಕೆ ಖುಲಾಸೆ ಆಗಿದೆ. ಈಗ ಒಂದು ಪ್ರಶ್ನೆ ಇಲ್ಲಿದೆ. ವಿಪಕ್ಷಗಳು ತಮಗೆ ಬೇಕಾದಂಗೆ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾವೆ. ಕಾಂಗ್ರೆಸ್ ಅಂತೂ AP ಪರವಾಗಿ ನಿಂತಿದೆ ಅಥವಾ ಕೇಜ್ರಿವಾಲ್ ಅವರ ಪರವಾಗಿ ನಿಂತಿದೆ. ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಿದೆ ಅಂತ ಹೇಳಿದೆ. ಇನ್ನು ಬೇರೆ ಬೇರೆ TMC ಬೇರೆ ಬೇರೆ ಪಕ್ಷಗಳು ತಮಗೆ ಬೇಕಾದಂತೆ ಒಂದಷ್ಟು ಮಾಹಿತಿಯನ್ನು ನೀಡಿದಾವೆ ಅಥವಾ ತಮಗೆ ಬೇಕಾದಂಗೆ ಅದನ್ನು ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾವೆ. ಆದರೆ ಪ್ರಶ್ನೆ ಈಗ ಅದಲ್ಲ. ತನಿಖಾ ಸಂಸ್ಥೆಗಳು ಅಂತಾದರೆ ಒಂದಿಷ್ಟು ನಂಬಿಕೆ ಇರುತ್ತೆ. ಕೇಸ್ ಖುಲಾಸೆ ಆಯಿತು ಅಂತಂದರೆ ಇದನ್ನು ರಾಜಕೀಯವಾಗಿ ತನಿಖಾ ಸಂಸ್ಥೆಗಳನ್ನ BJP ಬಳಸ್ಕೊಂಡಿತ್ತಾ ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರ ಬಳಸ್ಕೊಂಡಿತ್ತಾ ಅನ್ನುವ ಅನುಮಾನಗಳು ಈಗ ಎತ್ತಿವೆ. AP ಕೂಡ ಅದೇ ಆರೋಪವನ್ನು ಮಾಡ್ತಾ ಇದೆ. AP ಮೇಲೆ ಇದೊಂದು ಪ್ರಹಾರವನ್ನು ನಡೆಸಿದೆ. ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳಿಸಬೇಕು ಅನ್ನುವ ಒಂದೇ ಒಂದು ಅಂಶವನ್ನು ಇಟ್ಕೊಂಡು ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ತಮಗೆ ಬೇಕಾದಂತೆ ಬಳಸ್ಕೊಂಡಿದೆ BJP ಅನ್ನುವ ಆರೋಪವನ್ನು ಮಾಡ್ತಾ ಇದೆ. ಬೇಲ್ ಮೇಲೆ ಹೊರಗಿದ್ದಂಥ ಕೇಜ್ರಿವಾಲ್ ನಿನ್ನೆ ಏಕಾಏಕಿ ಮಾಧ್ಯಮಗಳ ಮುಂದೆ ಬಂದರು. ಗಳ ಅಂತ ಹತ್ತುಬಿಟ್ರು. ಅವರೊಂದು ವಿಚಾರ ಕನ್ವೆ ಮಾಡಬೇಕಿತ್ತು. ಅಂದರೆ ಸ್ಪಾಂಟೇನಿಯಸ್ ಆಗಿ ಬಂದಂಥ ಅಳುವುದು, ಕೇಜ್ರಿವಾಲ್ ಚೋರ್ ನಹಿಯೇ ಅಂದರು. ಅಂದರೆ ಕೇಜ್ರಿವಾಲ್ ಕಳ್ಳ 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 ಅಂತ ಬಿಂಬಿಸಿದ್ರಲ್ಲ, ಈ ಕೇಜ್ರಿವಾಲ್ ಕಳ್ಳ ಅಲ್ಲ ಅನ್ನೋದನ್ನು ಹೇಳಿದರು. ಗಳಗಳನೆ ಹತ್ತು. ಆ ಸಂದರ್ಭದಲ್ಲಿ ಮನೀಶ್ ಸಿಸೋಡಿಯಾ ಕೂಡ ಅವ್ರ ಜೊತೆಗಿದ್ದರು. ಅವ್ರಿಗೆ ಸಂತೈಸುವ ಕೆಲಸವನ್ನು ಮಾಡಿದರು. ಮನೀಶ್ ಸಿಸೋಡಿಯಾ ಹೇಳಿಕೆಯಲ್ಲಿ ಸ್ವಲ್ಪ ಬಿಸ್ನೆಸ್ಗಳೆಲ್ಲ ಇದೆ. ಅವ್ರು ಒಂದು ಹಂತದಲ್ಲಿ ಬಿಸ್ನೆಸ್ ಮ್ಯಾನ್ ಅವರು. ಇನ್ನು ಕವಿತಾ ಕೂಡ ಅದೇನೆ. ಆದರೆ ಕೇಜ್ರಿವಾಲ್ ಆ ರೀತಿ ಬಿಸ್ನೆಸ್ ಇಟ್ಕೊಂಡು ರಾಜಕಾರಣಕ್ಕೆ ಬಂದವರಲ್ಲ. ಅಧಿಕಾರಿಯಾಗಿದ್ದು ಕೆಲವು ವರ್ಷ ಸೇವೆಯನ್ನು ಮಾಡಿ ಅಧಿಕಾರಕ್ಕೆ ಬಂದವರು. ಅವ್ರಿಗೆ ಏಕಾಏಕಿ ಬಂದ್ಬಿಡುತ್ತೆ. ನಿನ್ನೆ ಹೇಳಿ ಕೇಳಿ ದೆಹಲಿಯಲ್ಲಿ ಬಾರಿ ಸೋತು ಸುಣ್ಣವಾಗಿ ಹೋಗಿದ್ದಾರೆ. ಸೊ ಆದರೆ ಅವರ ಆಂತರ್ಯದಲ್ಲಿದ್ದಂಥ ದುಃಖವನ್ನು ನಿನ್ನೆ ಹೊರಹಾಕಿದ್ದಾರೆ ಕೇಜ್ರಿವಾಲ್. ಜನರೆದುರು ಬಂದು ಹೇಳಿದ್ದಾರೆ, ನಾನು ಕಳ್ಳ ಅಲ್ಲ ಅನ್ನೋದನ್ನು. ಸೊ ಅದನ್ನು ಹೇಳೋದಕ್ಕೂ ಕೂಡ ಒಳ್ಳೆ ಪುರಾವೆ ಅಂತಲೇ ಹೇಳ್ಬೋದು ಇದು. ಯಾಕೆಂದರೆ ಕೋರ್ಟೇ ಕೇಸನ್ನು ಖುಲಾಸೆ ಮಾಡಿದೆ ಅಂತ ಆದಮೇಲೆ ಸಹಜವಾಗಿ ಅವರು ಹೇಳ್ಕೊಳ್ಳೋದು ಸಹಜ, ನಾನು ಕಳ್ಳ ಅಲ್ಲ ಅನ್ನೋದನ್ನು. ಯಾಕೆಂದರೆ ಕೋರ್ಟ್ಗೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಎವಿಡೆನ್ಸನ್ನು ಒದಗಿಸೋದ್ರಲ್ಲಿ CBI ಸೋತಿದೆ. ಈಗ CBI ಹೇಳ್ತಾ ಇದೆ, ನಾವು ದೆಹಲಿಯ ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗ್ಬೋದು, ದೆಹಲಿಯ ಹೈಕೋರ್ಟ್ಗೆ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದೆ. ಒಟ್ಟಾರೆ ಕೇಜ್ರಿವಾಲ್ಗೆ ಈಗ ಸದ್ಯಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದ್ದು ಅವರ ಮುಂದಿನ ರಾಜಕೀಯಕ್ಕೆ ಒಂದೊಳ್ಳೆ ಹಾದಿ ಅಥವಾ ದಾರಿ ಅಥವಾ ಒಂದೊಳ್ಳೆ ಪಥ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.